ನಮಸ್ತೆ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ಏನಂದ್ರೆ ಸಾಮಾನ್ಯ ತಲೆನೋವಿಗೆ ಏನಂದ್ರೆ ನಾನು ಮನೆ ಮದ್ದನ್ನು ಹೇಳಿದ್ದೆ. ಸುಮಾರು ಜನ ಏನಂದ್ರೆ ಮೈಗ್ರೇನ್ ಆಗಿರ್ಬೋದು, ಪಾರ್ಷಿಯಲ್ ಹೆಡೆಕ್ ಪೇನ್ ಆಗಿರ್ಬೋದು, ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ಸೊ ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಇವತ್ತು ಸಾಮಾನ್ಯವಾಗಿ ಏನಂದ್ರೆ ನಾನು ಈ ತಲೆನೋವು ಬರುತ್ತೆ ಯಾವ ರೀತಿ ಅಂದ್ರೆ ಎಡಭಾಗದ ಕಡೆ ಅಥವಾ ಬಲಭಾಗದ ಕಡೆ. ಸೊ ಪಾರ್ಷಿಯಲ್ ಹೆಡೆಕ್ ಪೇನ್ ಅಂತೀವಿ ನಾವು, ಏನಂದ್ರೆ ಅರೆ ತಲೆನೋವು. ಸೊ ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಒಂದು ಈರುಳ್ಳಿಯನ್ನ ತೆಗೆದುಕೊಳ್ಳಿ. ಅದ್ಯಾವುದೇ ಆಗಿರ್ಬೋದು, ಬಿಳಿ ಈರುಳ್ಳಿ ಆಗಿರ್ಬೋದು ಅಥವಾ ಕೆಂಪು ಈರುಳ್ಳಿ ಆಗಿರ್ಬೋದು. ಸೊ ಆ ಬಿಳಿ ಈರುಳ್ಳಿಯನ್ನ ಚೆನ್ನಾಗಿ ಹೆಚ್ಚಿ ಅದರ ಒಂದು ರಸವನ್ನ ತೆಗೆದು 3 ರಿಂದ 4 ಕರಿಮೆಣಸುಗಳನ್ನ ಅದರ ಜೊತೆ ಏನಂದ್ರೆ ಅರಿಬೇಕು. ಅರೆದು ಆ ಒಂದು ಏನಂದ್ರೆ ಮಿಶ್ರಣ ರೆಡಿ ಆಗ್ತದೆ. ಸೊ ಆ ಒಂದು ಮಿಶ್ರಣವನ್ನ ನಿಮಗೆ ಉದಾಹರಣೆಗೆ ಬಲಭಾಗದಲ್ಲಿ ಏನಂದ್ರೆ ನೋವಿದ್ರೆ ಎಡ ಮೂಗಿನ ಹೊರಳಿಗೆ 3 ರಿಂದ 4 ಆ ಏನು ದ್ರಾವಣ ಇದೆ ಅದನ್ನ ಮೂಗಿನ ಹೊರಳಿಗೆ ಹಾಕಬೇಕು. ಇನ್ ಕೇಸ್ ನಿಮಗೆ ಎಡಭಾಗದಲ್ಲಿ ನೋವಿದ್ರೆ ಬಲಭಾಗದ ಮೂಗಿನ ಹೊರಳಿಗೆ 3 ರಿಂದ 4 ಆ ಒಂದು ಮಿಶ್ರಣವನ್ನ ನಾವು ಮೂಗಿನ ಹೊರಳಿಗೆ ಹಾಕ್ತಾ ಬರೋದ್ರಿಂದ ಏನಾಗುತ್ತೆ, ಏನು ಈ ಅರೆ ತಲೆನೋವಿದೆ ಸೊ ಆ ಒಂದು ಅರೆ ತಲೆನೋವು ಏನಂದ್ರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಇನ್ನು ಉದಾಹರಣೆಗೆ ಈಗ ಮೈಗ್ರೇನ್ ಸಮಸ್ಯೆಗೆ ಸಾಕಷ್ಟು ಜನ ಮನೆ ಮದ್ದು ಕೇಳೋದ್ರಿಂದ ನೋಡಿ ವೀಕ್ಷಕರೇ, ಮೈಗ್ರೇನ್ ಸಮಸ್ಯೆ ಯಾವ ರೀತಿ ಅಂದ್ರೆ ಸೂರ್ಯ ಏನಂದ್ರೆ ನೆತ್ತಿ ಮೇಲೆ ಬರ್ತಾ ಇದ್ದಂಗೆ ಏನಂದ್ರೆ ತಲೆನೋವು ಜಾಸ್ತಿ ಆಗುತ್ತೆ. ಜೊತೆಗೆ ಸೂರ್ಯ ಅಸ್ತ ಆಗ್ತಾ ಇದ್ದಂಗೆ, ಮುಳುಗ್ತಾ ಇದ್ದಂಗೆ ಏನಂದ್ರೆ ತಲೆನೋವು ಕಡಿಮೆ ಆಗ್ತದೆ. ಸೊ ಯಾವುದೇ ಒಂದು ಕೆಲಸದಲ್ಲಿ ಆಸಕ್ತಿ ಇರಲ್ಲ, ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಅಂಥವ್ರು ಏನ್ ಮಾಡ್ಬೇಕಂದ್ರೆ ಉದಾಹರಣೆ ನೀವೇನ್ ಮಾಡಬೇಕು, ಅಡಿಗೆ ಮನೆಯಲ್ಲಿ ಸಿಗುವಂತ ಹಸಿ ಶುಂಠಿಯನ್ನ ಜಜ್ಜಿ ಅದರ ಒಂದು ರಸವನ್ನ ತೆಗೆದು ಒಂದು ತಲೆಯ ಮೇಲೆ ಲೇಪನ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಮೈಗ್ರೇನ್ ಸಮಸ್ಯೆ ತಲೆನೋವು ಕಡಿಮೆ ಆಗುತ್ತೆ. ಸೊ ಇದನ್ನ ಟ್ರೈ ಮಾಡಿ ನೋಡಿ. ಇದೇ ರೀತಿಯ ಮೈಗ್ರೇನ್ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಹೊತ್ಕೊಂಡು ಬರ್ತೇನೆ. ಥ್ಯಾಂಕ್ ಯು.